ಈ ಒಂದು ಜಾಗಕ್ಕೆ ಬಂದ್ರೆ ಮೊದಲು ವೆಲ್ಕಮ್ ಮಾಡುದೇ ನಮ್ಮ ಗಾಂಧಿ ತಾತ. ಇವತ್ತು ನಾವು ಹೊರಟಿರುವಂಥ ಸ್ಥಳ ಸುಮಾರು 15 ಕಿಲೋಮೀಟರ್ ದೂರ. ಈ ಒಂದು ಸ್ಥಳಕ್ಕೆ ಬೇರೆ ಬೇರೆ ದೇಶದಿಂದ ಕೂಡ ಬರ್ತಾರ. ಅಷ್ಟೊಂದು ಫೇಮಸ್ ಐತಿ ಇದೊಂದು ಜಾಗ. ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಮಲ್ಪೆ ಬೀಚ್. ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ವೆಹಿಕಲ್ಗಳದಾವು. ಪ್ರತಿಯೊಂದು ವೆಹಿಕಲಲ್ಲಿ ಬಂದಿರೋಂಥ ಜನಗಳು ಈ ಒಂದು ಸ್ಥಳವನ್ನೇ ನೋಡಲಿಕ್ಕೆ ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾರ, ಮತ್ತೆ ಅವರೇ ಆದಂಥ ಫ್ಯಾಮಿಲಿ ಟ್ರಿಪ್ ಕೂಡ ಬರ್ತಾರೆ. ಯಾಕಂದ್ರೆ ಈ ಒಂದು ಜಾಗ ಅಷ್ಟು ಮಸ್ತ್ ಐತಿ. ಬ್ಯಾಸಿಗೆ ಕಾಲದೊಳಗಂತೂ ಇದು ಹೇಳಿ ಮಾಡಿಸಿದಂಥ ಜಾಗ. ಆ ಒಂದು ಕಾರಣದಿಂದಾಗಿ ಇಲ್ಲಿ ಭಾಳಷ್ಟು ಜನ ಟೂರಿಸ್ಟ್ ಬರ್ತಾರ. ಆ ಒಂದು ಸ್ಥಳ ನಾವು ತೋರಿಸ್ತೀನಿ ಬರ್ರಿ. ಬಹಳಷ್ಟು ಬಟ್ಟೆಗಳು ಇದ್ದಾವೆ. ಇದು ಬೀಚಿಗೆ ಬರ್ತಾರಲ್ಲ ಅವ್ರಿಗಂತೇಳಿ ಇಟ್ಟಿದ್ದಾರೆ. ಆದರೆ ಫ್ರೀ ಅಲ್ಲ, ಇದು ದುಡ್ಡು ಕೊಟ್ಟು ತಗೊಳ್ಬೇಕು. ಈ ಒಂದು ಸ್ಥಳದೊಳಗೆ ನಾವು ಭಾಳಷ್ಟು ಫ್ಯಾನ್ಸಿ ಅಂಗಡಿಗಳನ್ನು ಕಾಣ್ತೀವಿ. ಈಗ ನಾವು ಒಂದು ಗಾಗಲ್ ಪರ್ಚೇಸ್ ಮಾಡಿದ್ದೀವಿ, ಹಾಕಿ ತೋರಿಸ್ತಾರೆ ನೋಡೋಣ ಚೆನ್ನಾಗಿ ಕಾಣಿಸ್ತದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ, ನಿಜ ಅಲ್ವಾ? ಈ ಒಂದು ಸ್ಥಳದೊಳಗೆ ನಿಮಗೆ ಎಲ್ಲ ರೀತಿ ಫೆಸಿಲಿಟಿಗಳು ಸಿಗ್ತೈತಿ. ಪಾರ್ಕಿಂಗ್ ಫೆಸಿಲಿಟಿನೂ ಸಿಗ್ತೈತಿ, ಮತ್ತು ಲಾಡ್ಜಿಂಗ್ ಫೆಸಿಲಿಟಿನೂ ಇರ್ತೈತಿ. ಇನ್ನು ಎಂಜಾಯ್ಮೆಂಟಿಗೆ ಅಂತೂ ಇಲ್ಲಿ ಕಮ್ಮಿನೇ ಇಲ್ಲ. ಎಲ್ಲ ರೀತಿ ಎಂಜಾಯ್ಮೆಂಟ್ಗಳು ಇಲ್ಲಿ ಸಿಗ್ತೈತಿ. ಯಾವ್ಯಾವ ರೀತಿ ಎಂಜಾಯ್ಮೆಂಟ್ಗಳು ಇರ್ತಾವೆ ನಾನು ತೋರಿಸ್ತೀನಿ ಬನ್ನಿ. ಈ ಒಂದು ಸ್ಥಳನ ನಾನು ನಿಮಗೆ ತೋರಿಸಲೇಬೇಕು ಅಂತ ಭಾಳಷ್ಟು ದೂರದಿಂದ ಬಂದಿದ್ದೀನಿ. ಈ ಒಂದು ಸ್ಥಳ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಐತಿ. ನೀವು ಯಾವತ್ತಾದರೂ ಫ್ರೀ ಆದರೆ ಈ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಡ್ರಿ. ತಮ್ಮೆಲ್ಲರಿಗೂ ಮಲ್ಪೆ ಬೀಚ್ಗೆ ಸ್ವಾಗತ ಸುಸ್ವಾಗತ. ಹಿಂದೆ ನೀವು ನೋಡ್ತಾ ಇರ್ಬೋದು ಭಾಳಷ್ಟು ಜನ ಇದ್ದಾರೆ. ಎಲ್ಲರೂ ಲೈಫನ್ನು ಎಂಜಾಯ್ ಮಾಡೋಕ್ಕೋಸ್ಕರ ಅಂತಲೇ ಬಂದಿದ್ದಾರೆ. ಈ ಒಂದು ಸಮುದ್ರ ನಾವು ಟಿ ವಿಯಲ್ಲಿ ನೋಡ್ತಿದ್ವಿ ಅಥವಾ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ವಿ. ಆದರೆ ಈಗ ನೋಡಿ ಲೈವಲ್ಲೇ ನಾವು ಸಮುದ್ರದಲ್ಲೇ ನಿಂತಿದ್ದೀನಿ. ಸ್ವಲ್ಪ ಏನಾದರೂ ಕಾಲು ಜಾರಿಬಿಟ್ರು ಅಂತಂದ್ರೆ ನಾನು ನೀರು ಪಾಲಾಗ್ತೀನಿ, ಮೊಬೈಲ್ ಕೂಡ ನೀರು ಪಾಲಾಗ್ತದೆ. ಹಿಂದೆ ನೋಡಿ ಧೈರ್ಯ ಮೆಚ್ಚ. ಸಮುದ್ರದೊಳಗೆ ಎಲ್ಲರೂ ಎಂಜಾಯ್ ಮಾಡಕತ್ತಾರ. ಈಗ ನಾನು ಹೋಗಲೇಬೇಕಲ್ವಾ, ಈಗ ನನ್ನ ಸರದಿ. ಅಲೆಗಳ ರಭಸ ಅಂತೂ ಭಾಳಷ್ಟು ಜೋರಾಗೈತಿ. ಸ್ವಲ್ಪ ಕಾಲು ಜಾರಿ ಬಿಟ್ರು ಅಂತಂದ್ರೆ ಪಕ್ಕ ನೀರಾಗಿ ಬೀಳ್ತೀನಿ. ಇಲ್ಲಿ ಈಜಾಡ್ಬೋದಿತ್ತು, ಆದ್ರೆ ಬೇರೆ ಯಾವುದೂ ನಾನು ಡ್ರೆಸ್ ತೊಗೊಂಬಂದಿರಲಿಲ್ಲ, ಹಾಗಾಗಿ ಈಜಾಡೋಕ್ಕಾಗಲಿಲ್ಲ. ಅದ್ರ ದಂಡೆ ಒಳಗೆ ನಿಂತ್ಕೊಂಡು ಅಷ್ಟೇ ಆಟ ಆಡ್ಬೋದು. ಒಳಗಡೆ ಹೋದರೆ ಸಮುದ್ರ ನಮ್ಮನ್ನು ಕೈ ಮಾಡಿ ಬೀರಿಸಿ ಕರಿತದೆ. ಅಲ್ಲಿ ಹೋಗಲೇವಷ್ಟು ಧೈರ್ಯ ಸಹ ಯಾರಿಗೂ ಇಲ್ಲ. ಹೋದರೆ ಕೂಡ ಪಕ್ಕ ಸಮುದ್ರ ಪಾಲ ಆಗ್ತಾರೆ ಅವರು. ಇಷ್ಟೊತ್ತು ಈ ಬೀಚ್ ಒಳಗೆ ಆಟ ಆಡಿ ಬಹಳ ಮಸ್ತ್ ಅನಿಸ್ತ್ರಿ. ನೀವು ಒಂದ್ಸಲ ಇಲ್ಲಿ ಬಂದಾಗ ಹೋಗಿ ಆಟ ಆಡ್ರಿ, ಬಹಳ ಮಸ್ತ್ ಅನಿಸ್ತೈತಿ. ಈ ಒಂದು ಸಮುದ್ರದೊಳಗೆ ಮುಂಚೆ ಬೋಟಿಂಗ್ ವ್ಯವಸ್ಥೆ ಇತ್ತು, ಪ್ಯಾರಾಚೂಟ್ ವ್ಯವಸ್ಥೆ ಇತ್ತು, ಮತ್ತು ಒಂದು ಸೇತುವೆ ಕೂಡ ಕಟ್ಟಿದ್ರು. ಈಗ ಎಲ್ಲವನ್ನ ಎದಕ್ಕೆ ತೆಗೆದಿದ್ದಾರಪ್ಪ ಅಂದ್ರೆ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ. ಅಲ್ಲಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ, ಮತ್ತು ಇನ್ನು ಅಲ್ಲಲ್ಲಿ ಮಾರುತಗಳು ಬೀಸ್ತಾ ಇರೋ ಕಾರಣದಿಂದಾಗಿ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ. ಆ ಕಾರಣದಿಂದಾಗಿ ಅವೆಲ್ಲನೂ ತೆಗೆದಾರ.
ನಿಮ್ಗೆ ನಾನು ಹೇಳಲೇಬೇಕು, ಈ ಒಂದು ಬೀಚಿಗೆ ಬರಬೇಕಾದ್ರೆ ಸಮ್ಮರ್ ಸೀಸನಲ್ಲಿ ಬನ್ನಿ. ಇದನ್ನೇ ನೋಡ್ತಿದ್ರಲ್ಲ ನೀವು, ಇದು ಸೇತುವೆ ಎಂಟ್ರೆನ್ಸ್. ಇದು ಇಲ್ಲಿಂದಾನೇ ಎಲ್ಲರೂ ಜನಗಳು ಹೋಗ್ತಾ ಇದ್ರು. ಆ ಟಿಕೆಟ್ ಕೂಡ ಇತ್ತು, 150 ರೂಪಾಯಿ ಟಿಕೆಟ್ ಇತ್ತು. ಆದರೆ ಈಗ ಅದನ್ನೆಲ್ಲನೂ ತೆಗೆದು ಬಿಟ್ಟಿದ್ದಾರೆ. ಅದು ಯಾವುದರಿಂದ ಕಟ್ಟಿದ್ರು ಅನ್ನೋ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಇಂಟರ್ಲಾಕ್ ಸಿಸ್ಟಮ್ ಇದೆ, ಲೈಟ್ ವೇಟ್ ಕೂಡ ಇದೆ. ಇದನ್ನೇ ಬಳಸ್ಕೊಂಡು ಬೀಚಲ್ಲಿ ಅದೊಂದು ಸೇತುವೆಯನ್ನು ಕಟ್ಟಿದ್ರು. ಆದರೆ ಈಗಿಲ್ಲ, ಮುಂದೆ ಮತ್ತೆ ಕಟ್ತಾರೆ ಇವರು. ಅಲ್ಲಿ ನೋಡ್ತಾ ಇರ್ಬೋದು ಬೋರ್ಡ್ ಹಾಕಿರೋದನ್ನ. ಇಲ್ಲಿಂದ ಆಚೆಗೆ ಈಜಾಡ್ಬೋದು, ಇಲ್ಲಿಂದ ಈಚೆಗೆ ಈಜಾಡೋ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ ಅಲೆಗಳು ಜಾಸ್ತಿ ಬರೋದ್ರಿಂದ ಈಜಾಡುವುದು ಇದೆಲ್ಲ ಅದು ಸ್ನಾನಗೃಹ. ಅಂದರೆ ಈ ಬೀಚಲ್ಲಿ ಆಟ ಆಡಿ ಬಂದವರಿಗೆ ಸ್ನಾನ ಮಾಡಲಿಕ್ಕೆ ಅಂತಂದೇ ಅದು ಇರೋದು. ಟಿಕೆಟ್ ಚಾರ್ಜ್ ಕೂಡ ಉಂಟು. ಅದೇ ಬೀಚು, ಅದರ ಎದುರುಗಡೆ ಇರ್ತಕ್ಕಂಥದ್ದೇ ಈ ಒಂದು ಸ್ನಾನಗೃಹ. 20 ರೂಪೀಸ್ ಟಿಕೆಟ್ ಚಾರ್ಜ್ ಇರ್ತದೆ, ಜಾಸ್ತಿ ಏನಿರೋದಿಲ್ಲ. ಒಂದ್ಸರಿ ಇಲ್ಲಿಗೆ ಭೇಟಿ ಕೊಡಿ, ಎಲ್ಲ ರೀತಿ ಫೆಸಿಲಿಟಿ ಇರುತ್ತೆ, ನೀವು ಬಂದು ನೋಡಿ. ಇವತ್ತಿನ ದಿನ ಅಂತೂ ಬಹಳ ಮಸ್ತ್ ಇತ್ರಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನೀವು ಒಂದ್ಸಲ ಫ್ರೀ ಇದ್ದಾಗ ಇಲ್ಲಿ ಬಂದು ಎಂಜಾಯ್ ಮಾಡಿರಿ. ಇವತ್ತಿಗೆ ನಾವು ಈ ಲಾಗ್ ವಿಡಿಯೋ ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಿಗ್ತೇವೆ. ಎಲ್ಲರಿಗೂ ನಮಸ್ಕಾರ.